ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಬೆಳಗ್ಗೆ 11 ಗಂಟೆಗೆ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷ ಏನಪ್ಪ ಅಂದರೆ ಸಂಕಷ್ಟಹರ ಚತುರ್ಥಿ ಇರೋದಕ್ಕೋಸ್ಕರ ದೇವ್ರ ಸಾಮಾನ ತೊಳ್ಕೊತಾ ಇದ್ದೀನಿ. ದೇವ್ರ ಸಾಮಾನು ತೊಳೆಯೋದು ಕೂಡ ತೋರಿಸ್ಬೇಕಾ ಅಂತ ಹಾಗೇನಿಲ್ಲ, ನನ್ನ ಒಂದು ರೊಟೀನ್ನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಈಗೇನಪ್ಪ ಅಂತಂದರೆ ಬೆಳಗಿಂದ ಉಪವಾಸ ಇರೋದಕ್ಕೋಸ್ಕರ ಟಿಫನ್ ಮಾಡೋ ಅಷ್ಟೇನು ಇರಲಿಲ್ಲ. ಅದಕ್ಕೋಸ್ಕರ ಮನೆಗಳೆಲ್ಲ ಕ್ಲೀನ್ ಆದಮೇಲೆ, ಸ್ನಾನಗಳೆಲ್ಲ ಆದ ಮೇಲೆ ತೊಳೆಯೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನಾನು ಈ ದೇವ್ರ ಮನೆ ಒಳಗೆ ಬಳಸುವಂಥ ಸಾಮಾನು ಮಾತ್ರ ತೊಳಿತಾ ಇರೋದು. ಇನ್ನು ಹಬ್ಬಕ್ಕೆ ಮೇಲಿದೆ, ಅದೆಲ್ಲನೂ ಜಾಸ್ತಿನೇ ಇದೆ. ಅದೆಲ್ಲ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ತೊಳ್ಕೊಳ್ಳೋದು. ಈಗ ದೇವ್ರ ಸಾಮಾನು ಮಾಮೂಲಿಯಾಗಿ ಪೂಜೆಗೆ ಬಳಸೋವಂಥ ಸಾಮಾನನ್ನ ಮನೆಯಲ್ಲೇ ತೊಳ್ಕೊತೀನಿ. ಆಚೆ ಎಲ್ಲ ಎತ್ಕೊಂಡು ಹೋಗೋದಿಲ್ಲ. ನೆಲದ ಮೇಲೂ ನಾನು ದೇವ್ರ ಸಾಮಾನು ಇಡೋದಿಲ್ಲ. ಪೂಜೆಗೆ ಅಂತ ನಾವು ಬಳಸೋ ಸಾಮಾನು ವಿಶೇಷವಾಗಿ ದೇವ್ರ ವಿಗ್ರಹಗಳು ಅದು ಇದು ಎಲ್ಲ ಇರುತ್ತೆ. ಎಷ್ಟೋ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಾಗಿರೋವಾಗ ನೆಲದ ಮೇಲೆ ಆಚೆ ಎಲ್ಲ ಇಡೋದಿಲ್ಲ. ಮನೆಯಲ್ಲಿ ಇಲ್ಲ ಅಂತಂದರೆ ಅಡುಗೆ ಮನೆ ಕೌಂಟರ್ ಟಾಪಲ್ಲೇ ಮೇಲೆ ಇಟ್ಕೊಂಡು ತೊಳ್ಕೊತೀನಿ. ಅದಕ್ಕಂತಲೇ ಒಂದು ಟಬ್ ಇಟ್ಕೊಂಡ್ಬಿಡ್ತೀವಿ. ಟಬ್ಬಲ್ಲಿ ಸಬೀನಾ ಮತ್ತು ಪೀತಾಂಬರಿ ಬಳಸ್ಕೊಂಡು ತೊಳ್ಕೊತೀನಿ. ಬೆಳ್ಳಿ ಸಾಮಾನಿಗೆಲ್ಲನೂ ಸಬೀನಾ ಬಳಸ್ತೀನಿ. ಹಿತ್ತಾಳೆ ಸಾಮಾನಿಗೆಲ್ಲನೂ ಪೀತಾಂಬರಿ, ಹುಣಸೆಹಣ್ಣು ಬಳಸ್ಕೊಂಡು ಸ್ವಲ್ಪ ಉಜ್ಜಿಕೊಂಡ್ರೆ ಸಾಕು. ದೇವ್ರ ಸಾಮಾನು ಫಳ ಫಳ ಅಂತ ಹೊಳೆಯುತ್ತೆ. 15 ದಿನಕ್ಕೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಾವು ಬಳಸೋ ಎಣ್ಣೆ ಕೂಡ ಜಿಡ್ಡಿರುತ್ತೆ. ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಬಳಸ್ಕೊಂಡ್ರೆ ಅಷ್ಟೊಂದು ಜಿಡ್ಡೇನು ಬರೋಲ್ಲ. ಮಾಮೂಲಿ ಪೂಜೆ ಎಣ್ಣೆ ಬಳಸ್ಕೊಂಡ್ರೆ ಸ್ವಲ್ಪ ಜಿಡ್ಡು ಜಾಸ್ತಿ ಇರುತ್ತೆ. ಸ್ವಲ್ಪ ಬಿಸಿನೀರು ಯೂಸ್ ಮಾಡ್ಕೊಂಡು ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬಿಸ್ಲರಿ ವಾಟ್ರನ್ನ ಬಳಸ್ಕೊಂಡು 10 ರೂಪಾಯಿ ಕ್ಯಾನು, ಅದರಲ್ಲೇ 1 ಕ್ಯಾನಷ್ಟು ನೀರಲ್ಲೇ ತೊಳ್ಕೊಂಬಿಡ್ತೀವಿ, ಸ್ವಲ್ಪ ಸಾಮಾನು ಜಾಸ್ತಿ ಇರೋದಕ್ಕೋಸ್ಕರ. ದೇವ್ರ ಸಾಮಾನು ಪಳ ಅಂತ ನೀಟಾಗಿ ಕಾಣಿಸ್ಬೇಕಂತಂದರೆ ಏನು ಮಾಡಬೇಕಪ್ಪ ಅಂದರೆ, ತೊಳೆದಿದ್ದಾಗಿದ್ದ ತಕ್ಷಣ ಉಜ್ಕೊಂಡ್ಬಿಟ್ಟಿರ್ತೀವಿ. ಉಜ್ಕೊಂಡಿದ್ದಾದಮೇಲೆ ಒಳ್ಳೆ ನೀರಲ್ಲಿ ತೊಳೆದಿದ್ದಾದಮೇಲೆ ಒಂದು ಒಣಗಿದ ಬಟ್ಟೆನಲ್ಲಿ ನೀಟಾಗಿ ತೇವ ಇಲ್ದಂಗೆ ಒರೆಸ್ಕೊಂಬಿಡ್ಬೇಕು. ಒರೆಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಫ್ಯಾನ್ ಕೆಳಗಿಟ್ಟಿದ್ದೀವಿ ಅಂತಂದರೆ, ಇನ್ನು ಒಳಗಡೆ ಏನಾದರೂ ತೇವ ಇತ್ತು ಅಂತಂದರೆ ಅದೆಲ್ಲ ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ನಾವು ಪೂಜೆಗೆ ಬಳಸಿ ಉಜ್ಜೋವರೆಗೂ ಪಳಪಳ ಅಂತಲೇ ಇರುತ್ತೆ. ಪೂಜಾ ಸಾಮಾನೇನೋ ತೊಳೆದಿದ್ದಾಯಿತು. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ತೆ.